ಮುಧೋಳ ಭಾಗವಾನ್ ಜಮಾತ್ ದಿನದ ಶಾಸಕ ಆರ್.ಬಿ. ತಿಮ್ಮಾಪುರ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ಮುಧೋಳ ಭಾಗವಾನ ಜಮಾತ್ ದಿನದ ಹಲವಾರು ಬೇಡಿಕೆಗಳ ಈಡೇರಿಸಬೇಕೆಂದು ಮನವಿ ಮಾಡಿದರು. ವರದಿ ಸೋಹಿಲಾ ಅತ್ತಾರ, ವಿಷನ್ ಕನ್ನಡ ನ್ಯೂಸ್, ಮುಧೋಳ. ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಸಮಾಜದವರು ಸ್ವಾಗತಿಸಬೇಕು. ನಾವು ಹಮ್ಮಿಕೊಂಡಿದ್ದೇವೆ. ಭಾಗವಾನ್ ಜಮಾತ್ ಮುಧೋಳ್ ಇವರಿಗೆ ಮಾನ್ಯ ಆರ್.ಬಿ. ತಿಮ್ಮಾಪುರ ಸಾಹೇಬರು, ಅಬಕಾರಿ ಇಲಾಖೆ ಸಚಿವರು ಮತ್ತು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯರೇ, ಮೊದಲನೆಯ ವಿಷಯ, ನಮ್ಮ ಸಮಾಜದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಜೇಶ್ ಸಾಬ್, ಬಡೇ ಸಾಬ್ ಭಾಗವಾನ್ ಇವರನ್ನು ಬಾಗಲಕೋಟೆ ಜಿಲ್ಲಾ ವಕಫ್ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮುಧೋಳ ಮತಕ್ಷೇತ್ರದ ಸಮಸ್ತ ಭಾಗವಾನ್ ಸಮಾಜದವರಾದ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಶ್ರೀ ರಾಜೇಶ್ ಸಾಬ್, ಬಡೇ ಸಾಬ್ ಭಾಗವಾನ್ ಅವರು ನಮ್ಮ ಸಮಾಜದ ಹೆಮ್ಮೆಯ ಮುಖಂಡರಾಗಿದ್ದು ಸುಮಾರು 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜದ ಸೇವೆ ಮಾಡುತ್ತಿದ್ದಾರೆ. ಇವರು ಕೇವಲ ಭಾಗವಾನ್ ಸಮಾಜ ಅಥವಾ ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತವಾಗದೆ ಜಾತ್ಯತೀತವಾಗಿ ಸಮಾಜದ ಎಲ್ಲ ಜಾತಿ ಧರ್ಮಗಳ ಜೊತೆ ಅವರ ಮನೆ ಮಗನಂತೆ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ರಾಜೇಶ್ ಸಾಬ್ ಭಾಗವಾನ್ ಇವರು ಪದವೀಧರರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ರಾಜುಭಯ್ಯ ಎಂದೇ ಕರೆಸಿಕೊಳ್ಳುವ ರಾಜೇಶ್ ಸಾಬ್ ಅವರನ್ನು ವಕಫ್ ಸಲಹಾ ಸಮಿತಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಿದರೆ ಮುಧೋಳ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಪಕ್ಷ ಸಂಘಟನೆಗೆ, ವಿಶೇಷವಾಗಿ ಅಲ್ಪಸಂಖ್ಯಾತರ ವರ್ಗಗಳ ಆಶಾತ್ತರ ಈಡೇರಿಕೆಗೆ ಗಜಬಲ ಬಂದಂತಾಗುತ್ತದೆ. ಸಂಘಟನಾ ಚತುರರು ಆಗಿರ್ತಾರೆ. ಆದ ಕಾರಣ ರಾಜೇಶ್ ಸಾಬ್, ಬಡೇ ಸಾಬ್ ಭಾಗವಾನ್ ಅವರನ್ನು ಬಾಗಲಕೋಟೆ ಜಿಲ್ಲಾ ವಕಫ್ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಮುಧೋಳ ಭಾಗವಾನ್ ಜಮಾತ್ ವತಿಯಿಂದ ಮಾನ್ಯ ಸಚಿವರಲ್ಲಿ ಬಹಳ ಕಳಕಳಿಯಿಂದ ನಾವು ಬೇಡಿಕೊಳ್ತಾ ಇದ್ದೇವೆ. ವಿಷಯ, ಮುಧೋಳ ಭಾಗವಾನ್ ಸಮಾಜದ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಾವು ಭಾಗವಾನ್ ಸಮುದಾಯದವರು ಬೀದಿ ವ್ಯಾಪಾರವನ್ನು ಮಾಡಿಕೊಂಡು ಉಪಜೀವನ ಸಾಗಿಸುತ್ತಿದ್ದು, ನಮ್ಮ ಭಾಗವಾನ್ ಸಮುದಾಯದಲ್ಲಿ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಿದ್ದಾರೆ. ಮುಧೋಳದಲ್ಲಿ ನಮ್ಮ ಸಮಾಜದ ಸರಿಸುಮಾರು 250 ಕುಟುಂಬಗಳು ಇದ್ದು ಬಹುತೇಕ ಎಲ್ಲರೂ ಬೀದಿ ವ್ಯಾಪಾರವನ್ನೇ ನಂಬಿಕೊಂಡಿದ್ದಾರೆ. ಸುಮಾರು 200 ಕುಟುಂಬಗಳಿಗೆ ಸ್ವಂತ ಮನೆ ಇರುವುದಿಲ್ಲ. ಆದ ಕಾರಣ ತಾವುಗಳು ನಮ್ಮ ಸಮಾಜಕ್ಕೆ 5 ಎಕರೆ ಭೂಮಿಯನ್ನು ಮಂಜೂರು ಮಾಡಿ ಕೊಡಬೇಕೆಂದು ನಾವು ತಮ್ಮಲ್ಲಿ ಕೋರ್ತಾ ಇದ್ದೇವೆ, ನಮ್ಮ ಸಮಾಜದ ಮುಖಾಂತರ. ಅದೇ ರೀತಿಯಾಗಿ ನಮ್ಮ ಸಮಾಜದ ಜನರಿಗೆ ಸ್ವಂತ ಮನೆ ಮತ್ತು ಸಮಾಜಕ್ಕೆ 5 ಎಕರೆ ಜಮೀನು, ನಮ್ಮ ಸಮಾಜದ ವ್ಯಾಪಾರಸ್ಥರಿಗೆ ಸರ್ಕಾರದಿಂದ ಸಾಲ ಸೌಲಭ್ಯವನ್ನು ಒದಗಿಸಿಕೊಡಬೇಕು. ಅದೇ ರೀತಿ ನಮ್ಮ ಭಾಗವಾನ್ ಸಮಾಜದ ಶಾದಿ ಮೇಲ್ ಅಥವಾ ಸಮುದಾಯ ಭವನವನ್ನು ನಿರ್ಮಿಸಿಕೊಡಬೇಕೆಂದು ಈ ಮೇಲಿನ ಬೇಡಿಕೆಗಳನ್ನು ಈಡೇರಿಸಿ ಕೊಡುತ್ತೀರೆಂದು ಮುಧೋಳ ಸಮಸ್ತ ಭಾಗವಾನ್ ಜಮಾತ್ ತಮ್ಮಲ್ಲಿ ನಂಬಿಕೆ ಇರಿಸಿದ್ದು, ಮಾನ್ಯರು ನಮ್ಮ ನಂಬಿಕೆಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ವಿನಂತಿಸುತ್ತೇವೆ. ಭಾಗವಾನ್ ಜಮಾತ್ ಮುಧೋಳ ನಮ್ಮ ಮನೆಯನ್ನು ನಮ್ಮ ಸಮಾಜದ ಮುಖಾಂತರ ಆರ್.ಬಿ. ತಿಮ್ಮಾಪುರ ಸಾಹೇಬರು ಮನೆಯನ್ನು ಸ್ವೀಕರಿಸ್ತಾರೆ ಹಾಗೂ ಒಂದು ಕಾಲೇಜಲ್ಲಿ ನ್ಯಾಮಿನೇಟ್ ಮಾಡಿದ್ದಾರೆ. ಸಮಾಜ ವತಿಯಿಂದ ಅವ್ರಿಗೆ ಅಭಿನಂದನೆ. ಮಾಡಿದ್ವಿ. ಈಗ ಹುಲ್ಕುಂದವ್ರು ನಾವು ಮಾಡಿದ್ವಿ. AGP ನಾವು ಅವಕಾಶಗಳು ಸಿಕ್ಕಾಗೆಲ್ಲ ಮೈನಾರಿಟಿ ಸಮಾಜಕ್ಕೆ ಏನೇನು ಅವಕಾಶ ಸಿಗ್ತಾವೆ ಅವು ನಾವು ಮಾಡ್ಕೊತ ಬಂದಿದ್ದೆ. ಮತ್ತು ಮೆಜಾರಿಟಿ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಲ್ಲಿ ನಗರಸಭೆಗಳು. ಮೊಮಿನ್ ಅವ್ರನ್ನ ಅಧ್ಯಕ್ಷ ಮಾಡೋ ಹೊತ್ತಿನಾಗ ಇಡೀ ಅಲ್ಲಿ ಜನ ಕರ್ಕೊಂಡು ತಂದು ಅವನ ಅಧ್ಯಕ್ಷ ಮಾಡುತ್ತಾನ ನಾನು ಖರ್ಚು ಮಾಡಿದ್ದೀನಿ. ಮೊಮಿನ್ ಅವ್ರು ಮಾಡಿಲ್ಲ, ನಾನು ಖರ್ಚು ಹಾಕಿದ್ದೀನಿ. ಅವಾಗ 25 ಲಕ್ಷ ಆವತ್ತಿನ ಕಾಲದಲ್ಲಿ. ಎಕರೆಗೆ 1 ಲಕ್ಷ ಜಮೀನು, ಲಕ್ಷಕ್ಕೊಂದೊಂದು ಎಕರೆಕ್ಕೆ 2 ಎಕರೆ ಬರ್ತಿತ್ತು. ಅವತ್ತು 50 ಎಕರೆ ಜಮೀನು ಹಾಕಿದ್ದು ನಾನು. ಹೇಳಿ ಅವ್ರು, ಮೊಮಿನ್ ನೀನು ಖರ್ಚು ಹಾಕಿ ನಾನು ಹಾಕಿದ್ದೇನೆ. ಎರಡೂ ಬಂದ ಬೇರೆ. ಒಬ್ಬ ಸಮಾಜ ಆಯ್ಕೆಯಾಗಿ ಬಂದಾಗ ಅವನ ಕರ್ತವ್ಯ ಏನಂದರೆ, ನನಗೆ ಯಾರು ಆರಿಸಿ ಕಳಿಸ್ತಾರೆ ಅವ್ರಿಗೆ ಅಧಿಕಾರ ಕೊಡಬೇಕಂತೆ. ನನ್ನ ಎಲೆಕ್ಷನ್ಗೆ ನೀವು ಎಷ್ಟು ಕೂಡಿಸ್ಕೊಡ್ತೀರೋ ಅದನ್ನು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಎಲೆಕ್ಷನ್ಗೆ ಮಾತ್ರ ನನ್ನ ದುಡ್ಡು ಹಾಕಿ ನಾ ಎಲೆಕ್ಷನ್ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದೆ. ಈಗ ಉಪಾಧ್ಯಕ್ಷನೂ ಮಾಡಿದ್ದೀವಿ. ಹೆಂಗೆ ಮಾಡಿದ್ದೀವಿ ಅನ್ನೋದು ನನಗೆ ಅವ್ರಿಗೆ ಇಬ್ಬರಿಗೆ ಕಾಲು ತುಳ್ಕೊಂಡು ಹೋಗೋದು, ತುಳಿಸ್ಕೊಂಡು ಹೋಗ್ತಾರೆ. ಅದನ್ನು ಎಲ್ಲಿ ಬಿಚ್ಚಿ ಹೇಳೋಕ್ಕೂ ಬರೋಂಗಿಲ್ಲ, ಮುಚ್ಚಿಡೋಕ್ಕೂ ಬರೋಂಗಿಲ್ಲ.
ನಾವು ಅವಕಾಶಗಳು ಸಿಕ್ಕಾಗೆಲ್ಲ ಮೈನಾರಿಟಿಯವ್ರು ನಾವು ಅವಕಾಶ ಕೊಟ್ಟು ಇದಕ್ಕೊಂದು 5 ಲಕ್ಷ 10 ಲಕ್ಷ ಕೊಡ್ರಿ ಸಮುದಾಯ ಭವನ ಕಟ್ಟಿಕೊಡ್ತೇನೆ ಅಂದಾಗ ರಾಜ್ಯದಾಗಲ್ಲ ದೇಶದಲ್ಲಿ ಅಲ್ಲ ಅಟ್ಲೀಸ್ಟ್ ಜಿಲ್ಲೆಯಲ್ಲಾದರೂ ದೊಡ್ಡದಿರ್ಬೇಕಂತೇಳಿ